ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾರೆ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ಯೂಟ್ಯೂಬ್ ಚಾನಲ್. ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಈ ವಿಡಿಯೋನ ಎಜುಕೇಷನ್ ಪರ್ಪಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ. ಏನಪ್ಪ ಅಂತ ಹೇಳಿದ್ರೆ, ಸುಮಾರು ಜನ ಸೆಕೆಂಡ್ ಲೀಸ್ಟ್ ಬಿಡಲ್ವಂತ ಸರ್, ಏನು ಸರ್ ಬಿಡ್ತಾರಂತೆ ಅಂತ ಹೇಳಿದ್ರೆ, ನಾನು ಹೇಳೋದು ಬಿಟ್ಟರೆ ಇನ್ನೂ 100 ಜನಕ್ಕೆ ಕೆಲಸ ಸಿಗ್ತದೆ, ತೊಂದರೆ ಏನೂ ಇಲ್ಲ. ಬುಡ್ನಿಲ್ಲ ಅಂದರೆ ಬೇಕಾದ್ರೆ ಬುಡ್ನಿವಲ್ಲಪ್ಪ ಅಂತ ಯೋಚನೆ ಮಾಡ್ಬೋದು. ಬಟ್ ಬಿಟ್ಟರೆ ಇನ್ನೂ 1000 ಜನಕ್ಕೆ, ಇನ್ನೂ 500 ಜನಕ್ಕೆ ಕೆಲಸ ಸಿಕ್ಕಲಿ, ಅದೇನು ಅಭ್ಯಂತರ ಇಲ್ಲ, ನಂದೇನು ಅಭ್ಯಂತರನೂ ಇಲ್ಲ. ಮತ್ತೆ ಇನ್ನೂ 400 ಜನಕ್ಕೆ ಕೆಲಸ ಸಿಕ್ಕಿದ್ರೆ ಭಾಳ ಸಂತೋಷ ಅಂತ ಒಂದು ವಿಚಾರ ಹೇಳ್ತೀನಿ. ಎರಡನೇ ವಿಚಾರ ಬಂದು ಟೆಕ್ನಿಕಲ್ ಅಸಿಸ್ಟೆಂಟು ಲೀಸ್ಟಾಗಿ ಬಿಡ್ತಾರೋ ಇಲ್ವೋ ಅಂತ ಸುಮಾರು ಜನ ಪ್ರಶ್ನೆ ಮಾಡಿ ಕೇಳ್ತಾಯಿದ್ದಾರೆ. ಆ ಲೀಸ್ಟ್ ಬಗ್ಗೆನೂ ನನಗೆ ಯಾವುದೇ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿಲ್ಲ. ಅದನ್ನು ಸೆಕೆಂಡ್ ಲೀಸ್ಟ್ ಬಿಡ್ತಾರೋ ಇಲ್ವೋ ಅಂತ ಯಾರೂ ಕರೆಕ್ಟಾಗಿ ಮಾಹಿತಿ ಹೇಳ್ತಾಯಿಲ್ಲ. ಮತ್ತು ಏನು KSRTCಲಿ ನಡೀಬೇಕು ಅಂತ ಪ್ರೋಸೆಸ್ ಅಲ್ಲದೆ ಅಂತ ಹೇಳಿದೆ, ಅದು ಇನ್ನೂ ಸದ್ಯದಲ್ಲಿ ಪ್ರೋಸೆಸ್ಸಲ್ಲೇ ಇದೆ. ಬಟ್ ಇನ್ನೂ ಅದು ಯಾವುದೇ ಥರದ ಬಿಡುಗಡೆಗೆ ಇನ್ನೂ ಸಿದ್ಧತೆ ನಡೀತಾ ಇಲ್ಲ ಅಂತ ನಾನು ಹೇಳ್ತಿದ್ದೀನಿ. ಅಂದರೆ ಪ್ರೋಸೆಸ್ಸಲ್ಲಿ ಅದಂದರೆ ಹೋಗೈತೆ, ಬಟ್ ಅವ್ರು ಅಪ್ರೂವಲ್ ಕೊಟ್ಟರೆ ಆದಂಗೆ ಅಂತ ನಾನು ಹೇಳ್ತಾಯಿದ್ದೀನಿ. ಇನ್ನು ಸುಮಾರು ಜನ ಹೇಳಿದ್ರೆ, ಕೆಲವೊಂದು ವಿಚಾರನ ಹೇಳಿದ್ದೀನಿ ಆಲ್ರೆಡಿ. ಏನು ಮಾಡಿಸ್ಬೇಕು, ಜೆರಾಕ್ಸ್ ಎಂದಕ್ಕೆ ಮಾಡಿಸ್ಬೇಕು, ಎಂತಕ್ಕೆ ಯೂಸ್ ಆಯ್ತದೆ ಅನ್ನೋ ಸುಮಾರು ಜನ ಕೇಳಿದಿರಿ. ಅದನ್ನು ಯೂಸ್ ಮಾಡ್ಕೊಳ್ಳಿ ಒಂದು ಸಲ. ಅವರು 12ನೇ ತಾರೀಕು ಇನ್ನೊಂದು ಏನಂತ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ಏನೋ ಒಂದು ಸ್ಕೋರ್ ಕಡಿಮೆ ಜಾಸ್ತಿ ಬಂದಿರೋರು ಸುಮಾರು ಜನ ಸೆಲೆಕ್ಷನ್ ಆಗಿಲ್ಲ. ಅವ್ರು ಹಾಕೋಕೋರು ಅಪ್ಲಿಕೇಶನಲ್ಲಿ ತಗೋತಾಯಿಲ್ಲ ಅಲ್ಲಿ. ಆದರೆ ನಾನು ಟ್ರೈ ಮಾಡಿದೆ, ಬಟ್ ಅದು ತಗೋತಾಯಿಲ್ಲ. OTPನೂ ಬರ್ತಾಯಿಲ್ಲ, ಅದು ವಾಯ್ದನೂ ಇಲ್ಲ. ಇದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನೀವು ಎಲ್ಲರ ಶಾಂತಿನಗರದಲ್ಲಿ ಡಿಪೋದಲ್ಲಿ ಎಲ್ಲರ ಕೇಳಿ ನೋಡಿ, ಈ ಥರ ಪ್ರಾಬ್ಲಮ್ ಬಂದಿದೆ ಅಂತ. ಇಲ್ಲ ಎಲ್ಪ್ಲೈನು ಅಂತೂ ಫೋನೇ ಎತ್ತೋದಿಲ್ಲ, ಎಷ್ಟು ಮೇ ಮಾಡಿದ್ರು ಫೋನ್ ರೆಸ್ಯೂನೇ ಮಾಡ್ತಾಯಿಲ್ಲ. ಇದೊಂದು ಮೇಜರ್ ಪ್ರಾಬ್ಲಮ್ ಆಗಿದೆ. ಎಷ್ಟೋ ಜನ ಹೇಳಿದ್ರು ಒಂದಿಬ್ಬರು. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ಮೊನ್ನೆ ನನಗೊಬ್ಬ ಹುಡುಗ ಫೋನ್ ಮಾಡಿದಾಗ ಹೇಳ್ದ, ಜಸ್ಟ್ ಒಂದೇ ಒಂದು ಡೇಸಲ್ಲಿ ಅವನಿಗೆ ಜಾಬ್ ಆಗಿದೆ, ಒಂದೇ ಒಂದು ಡೇಸು. ಬಟ್ ಇಬ್ಬರು ಏನಂತ ಹೇಳಿದ್ರೆ ಒಂದೇ ಫ್ರೆಂಡ್ಗಳು ದೊತ್ತಲೆ ಹಾಕಿದರೆ ಡೇಟು ಒಂದೇ, ಇಯರು ಒಂದೇ ಒಂದು ಮಂತಲ್ಲಿ, ಒಂದೇ ಒಂದು ಡೇಸಲ್ಲಿ ಅವನು 16ನೇ ತಾರೀಕು ಹುಟ್ಟಿದ್ದಾನೆ, ಇವನು 17ನೇ ತಾರೀಕು. ಅದರಿಂದ ಅವನು ಒಂದು ದಿನಕ್ಕೆ ಸೆಲೆಕ್ಷನ್ ಆಗಿದೆ. ಇದು ಜೀವನ ಅಂದರೆ ಹೆಂಗೆ ಅಂತ ಹೇಳಿದ್ರೆ, ಯಾವ ಟೈಮಲ್ಲಿ ಬೇಕಾದ್ರೆ ಮನ್ಸೂನ್ ಜನ್ಮ ಯಾವಾಗ ಬೇಕಾದ್ರೆ ಬದಲಾಗೋದು ಒಂದು ಎಕ್ಸಾಂಪಲು ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಇದ್ದಿದ್ದು ಮನಸ್ಸು ನಾಳೆ ಇನ್ನೊಂದು 5 ನಿಮಿಷದಲ್ಲಿ ಏನಾಗೋದ್ರೂ ಆಗ್ಬೋದು. ಅದನ್ನು ಹೇಳೋಕ್ಕಾಗಲ್ಲ. ತಾಳ್ಮೆ ಅಂತೂ ಕಳ್ಕೊಕ್ಕೆ ಹೋಗ್ಬಿಡಿ. ಬಿಡುಗಂಟು ವೆಯ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಹಿಂಗಾಯ್ತಲ್ಲ ಇನ್ನೊಂದು ಟ್ರೈ ಮಾಡುವಂತ KSRTC ಸುಮಾರು ಜನ ಕೇಳ್ತಾಯಿದ್ದೀರಿ. ಬಿಟ್ಟರೆ ಭಾಳ ಸಂತೋಷ ಅಂತ ನಾನು ಭಾವಿಸ್ತಾ ಇದ್ದೀನಿ. ಜೊತೆಗೆ ಟೈಮು ಯಾವಾಗ ಸರೋಯ್ತದೆ ಅಂತ ಹೇಳೋಕ್ಕಾಗಲ್ಲ. ಆ ಟೈಮ್ ಸರೋದಾಗ ಇಂಥ ಪಾಯಿಂಟ್ಗಳು ನೋಡಿ. ನನಗೊಂದು ಸಲ ಅಬ್ಸರ್ವೇಷನ್ ಆಗಿತ್ತು ಇದೇ ಥರ, ಬಟ್ ಸಿಕ್ಕಿಲ್ಲ ನನಗೆ ಅದು. ಬಟ್ ಅದೇ ಥರ ಒಬ್ಬ ಹುಡುಗನಿಗೆ ಒಂದೇ ಒಂದು ಡೇಸಲ್ಲಿ ಕೆಲಸ ಆಗೋದವನಿಗೆ ಅವ್ನು ಭಾಳ ಖುಷಿಯಿಂದ ಹೇಳ್ತಾ ಸರ್, ಒಂದೇ ಒಂದು ಡೇಸ್ ನನ್ನ ಫ್ರೆಂಡ್ಗೂ ನನಗೂ ಈ ಥರ ಆಗಿದೆ ಅಂತ. ಕಾಂಪಿಟೇಷನ್ನು ಜಾಸ್ತಿ ಇರೋದ್ರಿಂದ ಮತ್ತು ಏಜ್ ಲಿಮಿಟು ಒಂದು ಸ್ವಲ್ಪ ಏನೇನೋ ಆಗೋದ್ರಿಂದ ತೊಂದರೆಗಳಾಯ್ತದೆ. ದಯಮಾಡಿ ತಾಳ್ಮೆ ಕಳ್ಕೊಕ್ಕೆ ಹೋಗ್ಬೇಡಿ. ಸದ್ಯದಿಂದ ಯಾವುದರಾಗಲಿ ನೀವು ಹಾರ್ಡ್ ವರ್ಕ್ ಮಾಡ್ತಾನೆ ಇರಿ. ಜೊತೆಗೆ ಯಾವುದರ ಜಾಬ್ ಸಿಗ್ತದೆ ಅಂತ ನಾನು ಹೇಳ್ತೀನಿ. ಧನ್ಯವಾದ.